ನಾನು ಅಕ್ಕ ಮತ್ತೆ ಪಾಪು ನಿನ್ನ ಬಿಟ್ಟಾಕ್ ಹೋಗುದಿಲ್ಲ ಬಾಮರೆ, ಆದ್ರೆ ಸೀರೆ ಬೇಡ. ಮೇಲ್ಗಡೆ ಅಲ್ಲಿ ಏನೋ ಇದೆ ಅದನ್ನ ತೋರ್ಸು. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವತ್ತು ಮಂಗಳವಾರ. ಇವತ್ತು ತಿಂಡಿ ಇಡ್ಲಿ. ಇವತ್ತು ತಟ್ಟೆ ಇಡ್ಲಿ ಮಾಡೋಣ ಅಂತ, ಲೋಟದ ಇಡ್ಲಿ ಮಾಡೋಣ ಅಂತ ಇಂಡಸ್ ವ್ಯಾಲಿ ಅವ್ರದ್ದೇ ಪಾತ್ರೆ ಇಟ್ಟಿದ್ದೀನಿ ನಾನು. ಕೆಳಗಡೆ ಇಡೋದಕ್ಕೆ ಒಂದು ಪ್ಲೇಟ್ ಬರ್ತದೆ, ಸ್ವಲ್ಪ ಹೋಲ್ ಇರ್ತದಲ್ವಾ ಆ ಪ್ಲೇಟಿಗೆ. ಆ ಪ್ಲೇಟ್ ಇಟ್ಬಿಟ್ಟು ಈ ತರ ನಾನು ಇಡ್ಲಿ ಲೋಟದಲ್ಲಿ ಹಿಟ್ಟನ್ನ ಹಾಕ್ಬಿಟ್ಟು ಇಡ್ತೀನಿ. ಸಾಕಾಗ್ತದೆ ನಮ್ಗೆ, ಒಂದು 8ರಿಂದ 10 ಇಡ್ಲಿನೇ ಆಗ್ತದೆ. ಇಡ್ಲಿನ ಬೇಯೋದಕ್ಕಿಟ್ಟೆ. ನಿನ್ನೆ ನಾನು ಮಿಕ್ಸ್ ವೆಜಿಟೇಬಲ್ ಸಾಂಬಾರ್ ಮಾಡಿದ್ದೆ, ಅದೇ ಇತ್ತು, ಅದ್ರ ಜೊತೆ ಹಾಕೊಂಡ್ ತಿಂದಿದ್ದಾಯ್ತು. ಅಕ್ಕ ಇವತ್ತು ನನ್ಗೆ ಶೇಂಗಾ ಹುರಿದ್ ಕೊಟ್ಟಿದ್ರು, ಶೇಂಗಾ ತಿಂತ ಕುತ್ಕೊಂಡಿದ್ದೆ. ಇವತ್ ಮತ್ತೇನು ನಾನು ಜಾಸ್ತಿ ವಿಡಿಯೋನ ರೆಕಾರ್ಡ್ ಮಾಡಿರ್ಲಿಲ್ಲ. ನನ್ ಮಗ ಬಂದಿದ್ದ ಸಂಜೆ. ನೋಡಿ, ನಾಳೆ ಹೆಂಗೋ ನಕ್ಕ ಸ್ಕೂಲ್ ಬರೋಕ್ ಆಗುದಿಲ್ಲ, ನಾಳಿಗೆ ರಜೆ ಕ್ರಿಸ್ಮಸ್. ಆದ್ರೆ ನಾಡಿದ್ದು ಥರ್ಸ್ಡೇ ಬಂದ್ಮೇಲೆ ನಾನು ಸ್ಕೂಲ್ಗೆ ಮನೆಗೆ ಹೋಯ್ನಲ್ಲ. ಸೇ ಹಾಯ್ ಮಗನೆ. ಎಲ್ಲ ಕೇಳ್ತಿದ್ರು ಮಗನ ಕಾಲ ಹೆಂಗದೆ ಅಂತ. ಕಡೆ ಮತ್ತೆ ಸುದ್ದಿ ಸಮಾಚಾರ ಇಲ್ಲ. ನಾನಿನ್ ಎಲ್ಲೋಗ ನಿಮಗ ನಾಳೆ. ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ ಇದು, ಬುಧವಾರದ್ದು. ಇವತ್ತು ನಾನು ಊಟಕ್ಕೆ ಮೊಟ್ಟೆ ಸಾರು ಮಾಡ್ತಾ ಇದ್ದೀನಿ. ತುಂಬಾ ದಿನ ಆಗಿತ್ತು. ನಮ್ಮನೆಯವರಿಗೆ ತುಂಬಾ ಇಷ್ಟ ಆಗ್ತದೆ. ನನ್ಗೇನ್ ಹೇಳ್ಕೊಳ್ಳೋ ಅಷ್ಟು ಇಷ್ಟ ಆಗೋದಿಲ್ಲ ಮೊಟ್ಟೆ ಸಾರೆಲ್ಲಾನು. ತುಂಬಾ ದಿನದಿಂದ ಹೇಳ್ತಾ ಇದ್ರು ಅಂತ ಇವತ್ತು ಊಟಕ್ಕೆ ಮೊಟ್ಟೆ ಸಾರು ಮಾಡೋಣ ಅಂತ ಮಸಾಲೆನ ರುಬ್ಬಿಟ್ಕೊಂಡಿದ್ದೆ ಆಲ್ರೆಡಿ. ರೆಸಿಪಿಯನ್ನ ನಾನು ಶೂಟ್ ಮಾಡ್ಲಿಲ್ಲ. ಈ ಮೊಟ್ಟೆ ಸಾರು ಮಾಡೋದಕ್ಕಿಂತ ಮುಂಚೆ ನಾನು ಮೊದ್ಲಿಗೆ ಮೊಟ್ಟೆನ ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಕೊಂಡೆ. ಒಂದು ಪಾತ್ರೆ ಇಟ್ಟಿದ್ದೆ, ಸ್ವಲ್ಪ ಎಣ್ಣೆ ಹಾಕಿದ್ದೆ, ಅರಿಶಿನ ಪೌಡರ್, ಖಾರ ಪೌಡರ್ ಹಾಕಿದ್ದೆ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮೊಟ್ಟೆನ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಬಿಟ್ಟು ಎತ್ತಿಟ್ಕೊಂಡೆ. ಇವಾಗ ಅದೇ ಪಾತ್ರೆಗೆ ನಾನು ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನಕಾಯಿ ಎಲ್ಲ ಹಾಕಿದ್ದೆ. ಹಾಗೆ ಸ್ವಲ್ಪ ಚಿಕನ್ ಮಸಾಲ ಕೂಡ ಸೇರ್ಸಿದೀನಿ. ರುಬ್ಬಿದಂತಹ ಮಸಾಲೆನ ಹಾಕಿದೀನಿ. ಮಸಾಲೆ ರುಬ್ಬೋದಕ್ಕೆ ಏನಿಲ್ಲ, ಸ್ವಲ್ಪ ಗರಂ ಮಸಾಲ ಹಾಕಿದ್ದೆ. ಅಂದ್ರೆ ಮೊದ್ಲಿಗೆ ಸಾಮಗ್ರಿ ಎಲ್ಲ ಹುರಿದ್ಬಿಟ್ಟು ಅಂದ್ರೆ ಫ್ರೈ ಮಾಡ್ಕೊಂಡು ನಂತರ ಮಸಾಲೆನ ರುಬ್ಕೊಂಡಿದ್ದೆ ನಾನು. ಗರಂ ಮಸಾಲ, ಹಾಗೇನೆ ಹಸಿಮೆಣಸು, ಬೆಳ್ಳುಳ್ಳಿ, ಶುಂಠಿ, ತೆಂಗಿನ ತುರಿ, ಇನ್ನ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಈರುಳ್ಳಿ ಎಲ್ಲ ಹಾಕಿದ್ದೆ ರುಬ್ಬೋದಕ್ಕೆ. ಮೊಟ್ಟೆ ಸಾರು ಕೂಡ ರೆಡಿ ಆಯ್ತು. ಮಸಾಲೆ ಕುದಿಯೋದಕ್ಕೆ ಇಟ್ಟಿದ್ದೆ, ನಂತರ ಮೊಟ್ಟೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದೀನಿ. ಇನ್ಯಾವತ್ತಾದ್ರೂ ಮಾಡಿದಾಗ ಡೀಟೇಲ್ ಆಗಿ ರೆಸಿಪಿನ ಶೇರ್ ಮಾಡ್ತೀನಿ. ಒಂದ್ ಕಡೆ ಅನ್ನ ಮಾಡೋದಕ್ಕೆ ಇಟ್ಟಿದ್ದೆ. ಊಟಕ್ಕೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ನಾವು 3 ಜನ ಹೊರಗಡೆ ಹೊರಟಿದೀವಿ. ನಾನು, ಅಕ್ಕ ಮತ್ತೆ ಪಾಪು, ನಮ್ಮ ಮನೆಯವರು 4 ಜನ ಹೊರಗಡೆ ಹೊರಟಿದೀವಿ. ಇವತ್ತು ಕ್ರಿಸ್ಮಸ್ ರಜಾ ಇತ್ತಲ್ವಾ. ಅಡ್ಗೆ ಕೆಲ್ಸ ಎಲ್ಲ ಮುಗಿಸೇ ಹೊರಟ್ವಿ. ಅಂದ್ರೆ ಬರೋದಕ್ ಸ್ವಲ್ಪ ಲೇಟ್ ಆದ್ರೂನು ಬಂದು ಊಟ ಮಾಡಬಹುದು ಅಂತ. ಮೊದ್ಲಿಗೆ ಮಲ್ಲಿಕಾರ್ಜುನ್ ಹೋಗೋದು ಅಂತ ನಮ್ಮನೆಯವರು ಬೆಳಿಗ್ಗೆನೆ ಶಾಪಿಗೆ ಹೋಗಿದ್ರು. ಶಾಪಿಗೆ ಹೋಗ್ಬಿಟ್ಟು ನಂತರ ಬಂದಿದ್ರು. 11:30, 11:45 ಸುಮಾರು ಬಂದಿದ್ರು. ಇವ್ರು ಹೇಳ್ತಾ ಇದ್ರು, ಮಲ್ಲಿಕಾರ್ಜುನ್ ಅಲ್ಲಿ ನಿಮ್ಮನ್ನ ಬಿಟ್ಬಿಟ್ಟು ನಾನು ಗಾಡಿ ಟೈರ್ಗೆ ಏರ್ ಹಾಕ್ಸ್ಕೊಂಡ್ ಬರ್ತೀನಿ ಅಂತ. ಸರಿ ಅಂತ ಹೇಳಿದ್ವಿ. ನಾವು ಶಾಪಿಂಗ್ ಮಾಡ್ತಾ ಇರ್ತೀವಿ, ನೀವ್ ಆಮೇಲೆ ಬಂದು ಜಾಯಿನ್ ಆಗಿ ಅಂತ ಹೇಳಿದ್ವಿ. ನನ್ ಮಗನ್ಗೆ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡ್ ಹೋಗ್ತಾರಂತಂದ್ರೆ ತುಂಬಾ ಇಷ್ಟ. ತಿನ್ನೋ ವಸ್ತು, ಈ ಬಟ್ಟೆ ಎಲ್ಲ ಏನು ಕೇಳೋದಿಲ್ಲ, ಬರೀ ಆಟ ಆಡೋದಕ್ಕೆ ಏನಾದ್ರೂ ಕೇಳ್ತಾನೆ ಯಾವಾಗ್ಲೂನು. ಅಂತೂ ಇಂತೂ ಮಲ್ಲಿಕಾರ್ಜುನ್ ಹತ್ರ ಬಂದ್ವಿ ನಾವು. ಮಲ್ಲಿಕಾರ್ಜುನ್ ಸಿಲ್ಕ್ಸ್ ಅಲ್ಲಿ ಲಾಸ್ಟ್ ಟೈಮ್ ನಾನೊಂದು ವಿಡಿಯೋ ಮಾಡಿದ್ದೆ, ಫುಲ್ ಅಂದ್ರೆ ಸೀರೆ ಕಲೆಕ್ಷನ್ ವಿಡಿಯೋ ಎಲ್ಲ ಮಾಡಿದ್ದೆ. ಹೊಸ ಹೊಸ ಕಲೆಕ್ಷನ್ ಗಳು ಬರ್ತಾನೆ ಇರ್ತವೆ. ಬರ ಒಂದ್ ಚಪ್ಪಲ್ ಹಿಂದೆ. ನಿನ್ನ ಬಿಟ್ಟಾಕ್ ಹೋಗುದಿಲ್ಲ ಬಾಮರೆ. ಬಾ, ಹಿಂಗೆ ಇಳಿ. ಹೌದೌದು, ನನ್ ಕಂಡ್ರೆ ಜೋರು. ಇಲ್ಲ ನಂಗೆ ಗೊತ್ತದ ಅಕ್ಕ. ಸೀರೆ ಫಸ್ಟ್ ನೋಡೋಣ. ಹಾ ಇದ್ರಲ್ಲ. ಹಾ ಇದು ಬೇಡ, ಬೇಡ ಇದೇ ತರದ್ರಲ್ಲೇ ಅಂದ್ರೆ ಬೇರೆ. ಹಾ ಅದ್ ತೋರ್ಸಿ. ಹಾ ಅಕ್ಕ ಅದ್ಲಿ ಮೇಲೆ ಅದ ನೋಡಿ. ಹಾ ಇದ್ರಲ್ಲಿ ತೋರ್ಸಿ. ಹಾ ಅಡ್ಡಿಲ್ಲ, ತೋರ್ಸು ಕಡೆ. ಆದ್ರೆ ಸೀರೆ ಬೇಡ. ಇಲ್ಲಿ
ಮೊದ್ಲಿಗೆ ಸೀರೆ ನೋಡೋಣ ಅಂತ. ಸೀರೆ ಬಂದು ನನ್ಗೇನೆ ತುಂಬಾ ದಿನದಿಂದ ಅಂದ್ಕೊಳ್ತಾ ಇದ್ದೆ ಒಂದು ಸೀರೆ ತಗೊಳ್ಬೇಕು ಅಂತ. ನನ್ಗೆ ಈ ತರ ಸಿಲ್ಕ್ ಸೀರೆನಲ್ಲೇ ಇಷ್ಟ ಆಗುವಂತದ್ದು, ಬಾರ್ಡರ್ ಸೀರೆನಲ್ಲೇ ಇಷ್ಟ ಆಗುವಂತದ್ದು. ಲಾಸ್ಟ್ ಟೈಮ್ ನಾನು ಈ ತರ ಬಾರ್ಡರ್ ಸೀರೆ ತಂದಾಗ ವ್ಯೂವರ್ಸ್ ಒಬ್ರು ಕೇಳಿದ್ರು, ಯಾಕೆ ಯಾವಾಗ್ಲೂ ಇದೇ ತರ ತಗೊಳ್ತೀರಿ, ಫ್ಯಾನ್ಸಿ ಸೀರೆ ತಗೊಳ್ಳೋದಿಲ್ಲ ಅಂತ. ನನ್ಗೆ ತುಂಬಾ ಲೈಕ್ ಆಗ್ತದೆ. ಇವಾಗೆಲ್ಲ ಮದ್ವೆ ಮನೆಗೆ ಬಾರ್ಡರ್ ಸೀರೆ ಹಾಕೊಂಡ್ ಬರೋದೇ ಜಾಸ್ತಿ ಅಲ್ವಾ ಎಲ್ಲರೂನು. ಆಯ್ತು ಬಿಡ್ತೀನಿ. ಇದಕ್ಕೆ ಸೇಮ್ ನನ್ನ ಹತ್ರ ಇದೆ. ಆ ಕಲರ್ ಸ್ವಲ್ಪ ಡಾರ್ಕೇ ತಗೊಂಡು ಬೇಡ ಬೇಡ, ಈ ಕಲರ್ ಬೇಡ. ಸುಮಾರಷ್ಟು ಸೀರೆ ನೋಡಿದ್ವಿ. ಕೊನೆಗೆ ಒಂದ್ ಸೀರೆನ ನಾನ್ ಖರೀದಿ ಮಾಡ್ದೆ. ಮಗ್ನೆ ಇದೇ ಕಲರ್ ಅನ್ಸ್ತದೆ. ಹಾ ನೋಡಿ ಇದೇ ಅಲ್ಲವಕ್ಕ, ತೋರ್ಸಕ್ಕ. ಹಾ ಸೇಮ್ ಇದ್ರಲ್ಲಿ ಮತ್ತೊಂದೆರಡು ಪೀಸ್ ತೋರಿಸಿ ನೋಡುವ. ಹಾ ಅಲ್ಲ ಹಾಗೆ ಮೇಲ್ಗಡೆ ಫ್ಲೋರಿಗೆ ಬಂದಿದ್ವಿ. ಪಾಪುಗೆ ಪ್ಯಾಂಟ್ ಶರ್ಟ್ ಬೇಕಾಗಿತ್ತು. ಪಾಪು ಸ್ಕೂಲಲ್ಲಿ ಆನ್ಯುವಲ್ ಡೇ ಇದೆ ಅಲ್ವಾ, ಅವಾಗ ಇದೇ ಕಲರ್ ಶರ್ಟ್ ಮತ್ತೆ ಬ್ಲಾಕ್ ಕಲರ್ ಪ್ಯಾಂಟ್ ಹಾಕೊಂಡ್ ಬರ್ಬೇಕು ಅಂತ ಹೇಳಿದ್ರು. ಪಾಪುದು ಡಾನ್ಸ್ ಇದೆ, ಹಾಗಾಗಿ ಇಲ್ಲಿ ಶರ್ಟ್ ಮತ್ತೆ ಪ್ಯಾಂಟ್ ಎಲ್ಲ ಖರೀದಿ ಮಾಡ್ತಾ ಇದಾರೆ ಅಕ್ಕ. ಆನ್ಲೈನ್ ಅಲ್ಲಿ ಲಿಂಕ್ ಕೊಟ್ಟಿದ್ರು, ಅದು ಸ್ವಲ್ಪ ಮಿಸ್ ಆಯ್ತು. ಹಾಗಾಗಿ ಇಲ್ಲೇ ಲೋಕಲ್ ಶಾಪ್ ಅಲ್ಲಿ ತಗೊಂಡ್ರೆ ಆಯ್ತು ಅಂತ. ಅಂತೂನು ನಾವ್ ಅನ್ಕೊಂಡ್ ಹೋಗಿದ್ ಕಲರೇ ಬಟ್ಟೆ ಸಿಕ್ತು. ಅದೇ ಕಲರ್ ಫೋಟೋದಲ್ಲಿ ಸ್ವಲ್ಪ ಡಾರ್ಕ್ ಬರ್ತದೆ. ಇದು ಯಾವ ಎಲ್ಲೋ ಸೇಮ್ ಅಲ್ಲ. ಮಲ್ಲಿಕಾರ್ಜುನಲ್ಲಿ ಸೀರೆ ಮತ್ತೆ ಪಾಪುಗೆ ಬಟ್ಟೆ ಎಲ್ಲ ಖರೀದಿ ಮಾಡಿದ್ದಾಯ್ತು. ಹಾಗೆ ಬಿಲ್ಲಿಂಗ್ ಮಾಡಿಸ್ಕೊಂಡು ಇಲ್ಲಿಂದ ನಾವು ಹೊರಟ್ವಿ. ಇವಾಗ ಪುರೋಹಿತ್ ಫ್ಯಾನ್ಸಿ ಸ್ಟೋರ್ ಕಡೆ ಹೋಗ್ತಾ ಇದೀವಿ. ಅಕ್ಕ ಹ್ಯಾಂಡ್ ಬ್ಯಾಗ್ ಬೇಕಂತ ಹೇಳ್ತಾ ಇದ್ರು. ನೋಡ್ವಾ, ಚೆನ್ನಾಗಿ ಸಿಕ್ಕಿದ್ರೆ ಖರೀದಿ ಮಾಡಿದ್ರೆ ಆಯ್ತು ಅಂತ ಇವಾಗ ಪುರೋಹಿತ್ ಫ್ಯಾನ್ಸಿ ಸ್ಟೋರ್ ಕಡೆ ಹೋದ್ವಿ. ಮಲ್ಲಿಕಾರ್ಜುನಲ್ಲೂ ಇತ್ತು ಇವತ್ತು ಹ್ಯಾಂಡ್ ಬ್ಯಾಗ್ ಎಲ್ಲ ಇಟ್ಟಿದ್ರು. ನನ್ ಅಲ್ಲಿ ನಾವು ರೇಟ್ ಎಲ್ಲ ನೋಡ್ಲಿಲ್ಲ. ಪುರೋಹಿತ್ ಫ್ಯಾನ್ಸಿ ಸ್ಟೋರ್ ಕಡೆ ಹೋಗೋದಿತ್ತು, ಅಲ್ಲೇ ನೋಡಿದ್ರೆ ಆಯ್ತು ಅಂತ. ನನ್ಗೆ ಕೊನೆನಲ್ಲಿ ನೆನ್ಪಾಯ್ತು ಅಲ್ಲೂನು ಇತ್ತಲ್ವಾ ಈ ಬಾರಿ ಅಂತ. ಹಾಗೆ ಇಲ್ಲಿ ಬಂದ್ವಿ. ಅಕ್ಕ ಸುಮಾರಷ್ಟು ಹ್ಯಾಂಡ್ ಬ್ಯಾಗ್ ಅನ್ನ ನೋಡಿದ್ರು. ಕೊನೆನಲ್ಲಿ ಅಕ್ಕ ಒಂದು ಹ್ಯಾಂಡ್ ಬ್ಯಾಗ್ ಅನ್ನ ಖರೀದಿ ಕೂಡ ಮಾಡಿದ್ರು. ಸಿಂಪಲ್ ಆಗಿರುವಂತದ್ದು, ತೀರಾ ಕಾಸ್ಟ್ಲಿನೂ ಬೇಡ ಅಂತ ಹೇಳ್ತಾ ಇದ್ರು. ಅಂದ್ರೆ ಎಲ್ಲೂ ಏನ್ ನಮ್ಗೆ ಅತಿ ದೊಡ್ಡ ಫಂಕ್ಷನ್ ಏನಿಲ್ಲ. ಹಾಗಾಗಿ ಅಂದ್ರೆ ಸ್ವಲ್ಪ ಕಡಿಮೆದೆ ತಗೊಳ್ತೀನಿ ಅಂತ ಸ್ವಲ್ಪ ಕಡಿಮೆದೆ ಹ್ಯಾಂಡ್ ಬ್ಯಾಗ್ ಅನ್ನ ಖರೀದಿ ಮಾಡಿದ್ರು. ಚೆನ್ನಾಗಿದೆ, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಯಾವ ಜ್ಯೂಸು ಅಕ್ಕಗೆ ಮುಲಾಮಿನ ಕಡೆಗೆ ತಂದು ಕೊಡ್ತೀನಿ ನಾನು. ಅವ್ರು ತಂದ್ಕೊಡ್ತಾರಂತೆ, ಕಡೆಗೆ ತಂದ್ಕೊಡ್ತಾರಂತೆ ಸಣ್ಣ ಪಪ್ಪ. ಪಾಪು ಇಲ್ಲೆಲ್ಲಾನು ಅವನಿಗೇನಾದ್ರೂ ಬೇಕಾಗಿರುವಂತಹ ವಸ್ತು ಸಿಗ್ತದ ಅಂತ ನೋಡ್ತಾ ಇದ್ದ. ನನ್ನ ಹತ್ರ ಚಿಕ್ಕಮ್ಮ ಸ್ವಲ್ಪ ಎತ್ಕೊ, ಮೇಲ್ಗಡೆ ಅಲ್ಲಿ ಏನೋ ಇದೆ ಅದನ್ನ ತೋರ್ಸು ನನ್ಗೆ ಅಂತ ಹೇಳ್ತಾ ಇದ್ದ ನನ್ನ ಹತ್ರ. ಫ್ಯಾನ್ಸಿ ಸ್ಟೋರಿಗೆ ಹೋದ್ರೆ ಅವನಿಗೇನಾದ್ರೂ ಕೊಡಿಸ್ಲೇಬೇಕು. ನನ್ ಮಗ ಧಾರಾವಾಹಿ ನೋಡಕ್ ಬಂದನೆ. ಯಾವ ಧಾರಾವಾಹಿ ಮಗ? ಒಂದು ಯಾವ್ದು ಮಗ? 100 ಜನ್ಮಕ್ಕೂ. ಹಾ, 100 ಜನ್ಮಕ್ಕೂ. ರಾತ್ರಿ 10:20 ಊಟ ಮುಗಿಸಿ ಕಿಚನ್ ಎಲ್ಲ ನೀಟ್ ಮಾಡಿ ಬಂದೆ ನಾನು. ಎಲ್ಲರೂ ಮಲ್ಕೊಂಡಿದ್ದಾರೆ ನಮ್ ಸರೌಂಡಿಂಗ್ಸ್ ಅಲ್ಲಿ ಅಂತಂದ್ರೆ ನಮ್ಮ ಮನೆಯಲ್ಲಿ, ಹಾಗೆ ಅಕ್ಕಪಕ್ಕ ನಮ್ಮ ಮನೆಯವರ ಚಿಕ್ಕಪ್ಪಂದಿರ ಮನೆಯಲ್ಲಿ ಎಲ್ಲ ಮಲ್ಕೊಂಡಿದ್ದಾರೆ. ನಾವು ಮಾತ್ರ ಪ್ರತಿದಿನ 12 ಗಂಟೆ 11:30ವರೆಗೂ ಎಚ್ಚರ ಇರೋದು. ಅಂದ್ರೆ ವಿಡಿಯೋ ಎಡಿಟಿಂಗ್ ಕೆಲಸ ನಡೀತಾ ಇರ್ತದೆ, ಕೆಲವೊಂದು ಆನ್ಲೈನ್ ಕೆಲಸಗಳು ನಡೀತಾ ಇರ್ತದೆ. ಅದನ್ನೆಲ್ಲ ಕೆಲಸ ಮುಗಿಸ್ಕೊಂಡು ಮಲ್ಗೋದಕ್ಕೆ ಲೇಟ್ ಆಗ್ತದೆ. ಹೆವಿ ಕೆಲಸ ಮಾಡೋದು ನಮ್ಮ ಮನೆಯವರೇನೆ. ನಾನು ಮೊಬೈಲ್ ನೋಡ್ತಾ ಕುತ್ಕೊಳ್ತೀನಿ ಈ ತರ. ಇವತ್ತು ಮಲ್ಲಿಕಾರ್ಜುನ್ ಸಿಲ್ಕ್ಸ್ಗೆ ಹೋಗಿದ್ವಿ, ಬಟ್ಟೆ ಶಾಪಿಂಗ್ ಅಂತ ಹೋಗಿದ್ದೆ. ನಾನು ತಗೊಂಡಿರುವಂತಹ ಸೀರೆನ ನಾಳೆ ವ್ಲಾಗ್ ಅಲ್ಲಿ ತೋರಿಸ್ತೀನಿ. ಇವತ್ತು ಮಧ್ಯಾಹ್ನ ನನ್ಗೆ ವಿಡಿಯೋ ಮಾಡೋದಕ್ಕೆ ಟೈಮ್ ಸಿಗ್ಲಿಲ್ಲ. ರೀಸನ್ ಏನಂತಂದ್ರೆ ಇವತ್ತು ಮನೆ ಕ್ಲೀನ್ ಮಾಡ್ತಾ ಇದ್ದೆ. ಇವತ್ತು ಬೆಡ್ರೂಮ್ ಮತ್ತೆ ಹಾಲ್ ಅನ್ನ ಕ್ಲೀನ್ ಮಾಡಿದೀನಿ. ಈ ವ್ಯಾಕ್ಯೂಮ್ ಕ್ಲೀನರ್ ತಗೊಂಡಿದ್ವಿ ಅಲ್ವಾ, ಎಷ್ಟು ಚಂದ ಕ್ಲೀನ್ ಆಗ್ತದೆ ಅಂತಂದ್ರೆ
ಅಂದ್ರೆ ನಾನು ಅಂದ್ಕೊಂಡೇ ಇರ್ಲಿಲ್ಲ ಅಷ್ಟು ನೀಟಾಗಿ ಕ್ಲೀನ್ ಆಗ್ತದೆ. ಏನಂತಂದ್ರೆ ನಮ್ಮನೆ ಈ ಕಿಟಕಿದು ಎಡ್ಜಸ್ ಎಲ್ಲ ಇರ್ತದಲ್ವಾ, ಅದ್ರಲ್ಲೆಲ್ಲ ಅಂದ್ರೆ ಬಟ್ಟೆಯಿಂದ ಕ್ಲೀನ್ ಮಾಡೋದಕ್ಕಾಗೋದಿಲ್ಲ. ಎಷ್ಟೊಂದು ದಿನದಿಂದ ಅದು ಹೇಗೆ ಕ್ಲೀನ್ ಮಾಡೋದು ಅಂತ ಇದ್ದೆ ನಾನು. ಈ 4 ಕಿಟಕಿನೂ ಕೂಡ ನಮ್ಮ ಮನೆಯವರು ಕ್ಲೀನ್ ಮಾಡ್ಕೊಟ್ರು. ನಾನು ನಂತರ ಬಲೆ ಎಲ್ಲ ತೆಗೆದು ಫುಲ್ ಡೀಪ್ ಕ್ಲೀನಿಂಗ್ ಮಾಡಿದೀನಿ, ಹಾಲು ಮತ್ತೆ ಬೆಡ್ರೂಮ್ ಅನ್ನ. ನಾಳೆ ಅಥವಾ ನಾಡಿದ್ದು ಕಿಚನ್ ಮತ್ತೆ ಪಕ್ಕದಲ್ಲಿ ಇನ್ನ ಒಂದು ರೂಮ್ ಇದೆ, ಅದನ್ನ ಕ್ಲೀನ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಮತ್ತೆ ಈ ಕಿಚನ್ ಕಿಟಕಿನ ಕ್ಲೀನ್ ಮಾಡ್ತೀವಿ ಅಲ್ವಾ, ಆವಾಗ ನಾನು ತೋರಿಸ್ತೀನಿ ಆಯ್ತಾ, ಎಷ್ಟು ನೀಟಾಗಿ ಕ್ಲೀನ್ ಆಗ್ತದೆ ಅಂತ. ಇವತ್ತು ವಿಡಿಯೋ ಮಾಡೋದಕ್ಕೆ ಸಾಧ್ಯವಾಗ್ಲಿಲ್ಲ ಕ್ಲೀನಿಂಗ್ ಮಾಡುವಾಗ. ಮೊದಲಿಗೆ ಕ್ಲೀನಿಂಗ್ ಕೆಲಸ ಮಾಡ್ಕೊಳ್ಬೇಕು, ಇದು ಹೇಗಪ್ಪ ಕ್ಲೀನ್ ಮಾಡೋದು ಅನ್ನೋ ತರ ಆಗಿತ್ತು. ಫುಲ್ ಡೀಪ್ ಕ್ಲೀನಿಂಗ್ ಮಾಡುವಾಗ ನಮ್ಗೆ ವಿಪರೀತ ಟೆನ್ಷನ್ ಅಂತ ಅನ್ಸ್ತದೆ. ಕ್ಲೀನಿಂಗ್ ಮಾಡ್ತಾ ಮಾಡ್ತಾ ಆಮೇಲೆ ಮನೆ ನೀಟ್ ಆಗ್ತಾ ಇದ್ದ ಹಾಗೆ ತುಂಬಾ ಖುಷಿ ಆಗ್ತದೆ. ಈ ತರ ಹೊಸ ವರ್ಷ ಬಂತಲ್ವಾ, 2025 ಬರೋದ್ರೊಳಗಡೆ ಒಮ್ಮೆ ಮನೆಯೆಲ್ಲ ಕ್ಲೀನ್ ಮಾಡುವ ಅಂತ ಅಷ್ಟೇನೆ, ಇನ್ನೇನಿಲ್ಲ. ಅದಕ್ಕೋಸ್ಕರ ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡಿದ್ದಾಗಿತ್ತು. ನಾನು ಇವಾಗ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ಬೇಕು, ವಿಡಿಯೋಗೆ ವಾಯ್ಸ್ ಓವರ್ ಕೊಟ್ಟು ಮುಖಕ್ಕೆಲ್ಲ ಔಷಧ ಹಚ್ಕೊಳ್ಬೇಕು. ಪ್ರತಿದಿನ ಅನ್ಕೊಳ್ತೀನಿ ಪ್ರತಿದಿನ ವಿಡಿಯೋನ ಅಪ್ಲೋಡ್ ಮಾಡ್ಬೇಕು ಅಂತ. ಅದೇನೋ ಗೊತ್ತಿಲ್ಲ, ಒಂದಿನ ವಿಡಿಯೋ ಹಾಕ್ತೀನಿ, ಇನ್ನ ಒಂದಿನ ವ್ಲಾಗ್ ಮಾಡೋದಕ್ಕೆ ನನ್ಗೆ ಅಂದ್ರೆ ಟೈಮೇ ಸಿಗೋದಿಲ್ಲ ಕೆಲವೊಂದಿನ. ಇಲ್ಲ ಅಂತಂದ್ರೆ ಕೆಲವೊಂದಿನ ನಾಳೆ ವ್ಲಾಗ್ ಮಾಡಿದ್ರೆ ಆಯ್ತು ಬಿಡು ಅನ್ನೋ ತರ, ಈ ತರ. ಇತ್ತೀಚೆಗೆ ತುಂಬಾ ತಿಂಗಳುಗಳೇ ಆಯ್ತು ನಾನು ಆನ್ ಆಫ್ ಇದ್ದೀನಿ. ನೋಡ್ಬೇಕು 2025 ಆದ್ರೂ ನೀಟಾಗಿ ಬರ್ಲಿ ಅಂದ್ರೆ ಕೆಲಸ ಮಾಡೋ ಒಂದು ಹುಮ್ಮಸ್ ತರ್ಲಿ ಅಂತ. ಇವಿಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗ್ಬರ್ತೀನಿ, ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ. ಶುಭರಾತ್ರಿ.